ನಮಸ್ಕಾರ, ಶುಭೋದಯ, ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಪ್ರತಿನಿತ್ಯ ನಿಮಗೆ ಹಲವಾರು ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ಪರಿಹಾರ, ವಾಸ್ತು, ಹಾಗೆ ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿದ್ದಲ್ಲಿ ಹೇಗೆ ಸರಳ ರೀತಿಯಲ್ಲಿ ಪರಿಹಾರ ಮಾಡಿಕೊಳ್ಬೇಕು ಅಂತ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ನಮಗೆ ಮಾಹಿತಿ, ಮಾರ್ಗದರ್ಶನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳಿತಾಗಲಿ ಗುರುಗಳ, ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಇನ್ನು ಕೆಲವೇ ದಿನಗಳಲ್ಲಿ 5 ಗ್ರಹಗಳು ಒಂದೇ ಮನೆಗೆ ಅಂದರೆ ಒಂದೇ ರಾಶಿಗೆ ಪ್ರವೇಶ ಮಾಡ್ತಾ ಇದೆ. ಇದರಿಂದ ಯಾವ ರೀತಿಯಾಗಿರುವಂಥ ಒಂದು ಲಾಭಗಳಿರುತ್ತೆ, ಯಾವ ರಾಶಿಯವರಿಗೆ ಲಾಭಗಳು, ಇನ್ಯಾವ ರಾಶಿಯವರಿಗೆ ನಷ್ಟಗಳು, ಇದು ಎಷ್ಟೋ ವರ್ಷಗಳಿಗೊಮ್ಮೆ ಈ ರೀತಿ 5 ಗ್ರಹಗಳು ಒಂದೇ ಮನೆಗೆ ಪ್ರವೇಶ ಮಾಡುವಂಥದ್ದು ಅನ್ನೋದನ್ನ ಕೇಳ್ಪಟ್ಟಿದ್ದೀವಿ. ಸೊ ಇದರ ಒಂದು ಎಫೆಕ್ಟ್ಸ್ ಯಾವ ರೀತಿ ಇರುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳು. ನೀವು ಹೇಗೆ ತಿಳ್ಕೊಂಡಿದ್ದು? ಹೀಗೆ ನಾನು ನೋಡ್ತಾ ಇರುವಾಗ ಗೂಗಲ್ನಲ್ಲಿ 5 ಗ್ರಹಗಳು ಕೂಡ ಒಂದೇ ರಾಶಿಗೆ ಹೋಗ್ತಾ ಇದೆ ಅಂತ ನೋಡಿದಾಗ ಯಾರಿಗೆ ಒಳ್ಳೇದು ಯಾರಿಗೆ ಕೆಟ್ಟದ್ದು ಅದೇನು ಮುಂದಿನ ಪ್ರಶ್ನೆ ಬರುತ್ತೆ. ಸೊ ಅದರಿಂದ ತಿಳಿಸ್ಕೊಡಿ ಗುರುಗಳು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು. ಬಹುಶಃ ಇದೊಂದು ಅದ್ಭುತವಾಗಿರ್ತಕ್ಕಂತಹ ಸೌಭಾಗ್ಯ ಯೋಗ, ಲಕ್ಷ್ಮೀನಾರಾಯಣ ಯೋಗ, ಅದ್ಭುತವಾಗಿರ್ತಕ್ಕಂತಹ ಗಜಕೇಸರಿ ಯೋಗ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಾತಾಡೋದಾದರೆ ಈ ಒಂದು ಯೋಗ ಬಹುಶಃ ವಿಶ್ವಮಾನವ ಯೋಗ ಅಂತ ಕೂಡ ಕರೆದು ಬಿಡ್ಬೋದು. ಆ 6ನೇ ತಾರೀಕು ಯಾರು ಮಕ್ಕಳು ಹುಟ್ಟುತ್ತಾರೋ, ಬಹುಶಃ ಇವರು ಬರೆದಿಟ್ಕೊಳ್ಳಿ, ಯಾರು 6ನೇ ತಾರೀಕು ಮಕ್ಕಳು ಹುಟ್ಟುತ್ತಾ ಇದ್ದಾರೋ ಇದು ಪಂಚಕೂಟಮಿ ಅಂತ, ಮಹಾಪಂಚಕೂಟಮಿ ಅಂತ ಏನು ಬರುತ್ತೋ ಬಹುಶಃ 12 ವರ್ಷಗಳಿಗೊಮ್ಮೆ ಬರತಕ್ಕಂತಹದ್ದು, ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ನೀವು ಇಲ್ಲಿಂದ ಪರೀಕ್ಷೆ ಮಾಡ್ಬೋದು. ಈಗ ನನ್ನ ನೀವೇನಾದ್ರು ಜ್ಞಾಪಕ ಇಟ್ಕೊಳ್ಬೋದು ಅಂತಂದರೆ, ಅಲ್ಲಿಂದ ಆಚೆಗೆ ದೊಡ್ಡ ಮಟ್ಟದ ಸುನಾಮಿ, ಭೂಕಂಪ, ಪ್ರಳಯ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಅದು ನಮ್ಮ ದೇಶವೇ ಅಲ್ಲ, ಇಡೀ ಜಗತ್ತಿನಲ್ಲಿ. ನೀವು ಬೇಕಾದರೆ ಈ ಗೂಗಲ್ ಚೆಕ್ ಮಾಡ್ಕೊಳ್ಬೋದು, ಆಮೇಲೆ ಕೂಡ ಅದು ನಡೆಯುವಂಥದ್ದಿರುತ್ತೆ. ಒಬ್ಬ ವ್ಯಕ್ತಿ ಹುಟ್ಟಿದ್ರೆ ದೊಡ್ಡ ಮಟ್ಟಕ್ಕೆ ಬೆಳಿತಾನೆ ತುಂಬ ಅದ್ಭುತವಾಗಿ, ಅಥವಾ ಕೆಳಮಟ್ಟಕ್ಕೆ ಹೊರಟೋಗ್ತಾನೆ. ಈ 2 ಯೋಗಗಳು ಇರ್ತವೆ ಅವರಿಗೆ. ಅಂತಹ ಪಂಚಕೂಟಮಿ ಅದ್ಭುತವಾಗಿರ್ತಕ್ಕಂತಹದ್ದು. ಇನ್ನು ಆ ಪಂಚಕೂಟಮಿ ಎಲ್ಲಿ ನಡೀತಾ ಇರ್ತಕ್ಕಂಥದ್ದು? ವೃಷಭ ರಾಶಿಯಲ್ಲಿರ್ತಕ್ಕಂಥದ್ದು. ಆ 5 ಗ್ರಹಗಳು ಒಂದೇ ಮನೆಯಲ್ಲಿ ಇದ್ದಾಗ ಬಹುಶಃ ನಾನು ಒಂದೊಂದು ವಿಷಯವನ್ನು ತಿಳಿಸ್ತಿರ್ತೇನೆ. ಈ ಸೂರ್ಯ ಶೌರ್ಯವನ್ನು, ಚಂದ್ರ ಇಂದ್ರ ಪದವಿಯನ್ನು, ಮಂಗಳ ಸನ್ಮಂಗಳವನ್ನು, ಬುಧನು ಬುದ್ಧಿಯನ್ನು, ಬೃಹಸ್ಪತಿ ಗುರುಬಲವನ್ನು, ಶುಕ್ರ ಶುಭವನ್ನು, ಶನಿಯು ಸರ್ವವಿಧದ ಮಂಗಳವನ್ನು, ರಾಹು ಬಾಹುಬಲವನ್ನು, ಕೇತುವು ಕುಲದ ಉನ್ನತಿಯನ್ನು ಕೂಡ ಪ್ರಚುರಪಡಿಸಿಕೊಡ್ತಾನೆ ಅಂತ ಬಹುಶಃ ನೀವು ಕೇಳಿರ್ತೀರಿ. ಈ ತರಹದ್ದು ನಮಗೇನಾದರೂ ಕೊಡ್ತಾನೆ ಅಂತಂದರೆ ಇನ್ನು ಒಂದು ಅದ್ಭುತ ಜರುಗುವಂಥದ್ದು, ಅದ್ಭುತ ನಡೆಯುವಂಥದ್ದು ಸಾಧ್ಯ ಇರುತ್ತೆ. ಅದು ಪ್ಲಾನೆಟ್ ಹೇಗೆ ಅಂತಂದರೆ, ನಾನು ಹಾಗಾಗಿ ಒಂದು ಮಾತನ್ನು ತಿಳಿಸಿರ್ತೀನಿ. ಒಂದು ನ್ಯಾವಿಗೇಷನ್ ನಮಗೇನು ತಿಳಿಸ್ಕೊಡುತ್ತೋ ಹಾಗೇ ಪ್ರತಿಯೊಬ್ಬರು ಅವರ ಜಾತಕ ಅವರಿಗೆ ನ್ಯಾವಿಗೇಷನ್ ಆಗಿರುತ್ತೆ, ಒಂದು ರಿಪೋರ್ಟ್ ಆಗಿರುತ್ತೆ. ಈ ಪಂಚಮಹಾಕೂಟಮಿ ಅಂತ ಏನಿದೆಯೋ ಇದು ಬಹುಶಃ ನೀವು ಇಷ್ಟು ವರ್ಷಗಳ ಕಾಲ ಏನೇನು ಮಾಡಿದ್ರೆ ಗೊತ್ತಿಲ್ಲ, ಹೇಗೆ ನಡ್ಕೊಂಡ್ರೋ ಗೊತ್ತಿಲ್ಲ. ಇಂತಹ ಪಂಚಮಹಾಕೂಟಮಿ ಆ 6ನೇ ತಾರೀಕು ಅಮಾವಾಸ್ಯೆ ಇದೆ. ನಾನು ಹೇಳ್ತಿರ್ತೀನಿ, ಈ ಬ್ರಾಹ್ಮಿ ಮುಹೂರ್ತಗಳು 4 ಹಂತಗಳಲ್ಲಿರುತ್ತೆ ಅಂತ. 3:20ರಿಂದ 4:20 ತನಕ, ಇನ್ನು 4:20ರಿಂದ 5:20, 5:20ರಿಂದ 6:20, ಹೀಗೆ 4 ಆಯಾಮಗಳ ನಡೀತಕ್ಕಂತಹದ್ದನ್ನು ಆ ಬ್ರಾಹ್ಮಿ ಲಗ್ನವನ್ನು ಯಾರು ಯೂಸ್ ಮಾಡ್ಕೊಳ್ತಾರೋ ಆ ಬ್ರಾಹ್ಮಿ ಲಗ್ನ ಬಹುಶಃ ಆ ಪಂಚಮಹಾಕೂಟಮಿ ಅಂತ ಏನಿದೆಯೋ ಅಪ್ಲೈ ಆಗ್ತಕ್ಕಂತಹದ್ದು. ಬಹಳ ಬಹಳ ಅದ್ಭುತವಾಗಿ ಅಪ್ಲೈ ಆಗ್ತಕ್ಕಂಥದ್ದು ಆ ಪಂಚಕೂಟಮಿ ಅಂತ ಏನಿದೆಯೋ. ವಿಶೇಷವಾಗಿ ಈಗ ನೋಡಿ, ನಾವು ಪ್ರಕೃತಿ ಸೌಂದರ್ಯದಲ್ಲಿ ಇದನ್ನು ಮಾಡ್ತಿದ್ದೇವೆ. ಬಹುಶಃ ಏನು ಈ ಪ್ರಕೃತಿ ಯಾರು ಆ ಒಂದು ವಿಶೇಷವಾದ ಕಾಳಜಿ ಇಟ್ಕೊಂಡು ಮಾಡಿರುತ್ತಾರೆ. ಇಲ್ಲಿ ಅಡಿಕೆ ಬಹಳ ಇದೆ, ತುಂಬ ಇದೆ. ಆ ಅಡಿಕೆ ಲಕ್ಷ್ಮೀಕಾರಕ, ಅದ್ಭುತವಾಗಿರ್ತಕ್ಕಂತಹದ್ದು. ಈಗ ನೋಡಿ, ಪಂಚ ಮಹಾಕೂಟಮಿ ಈ ತರಹದ್ದು ಪ್ರಕೃತಿ ಜೊತೆಗೆ ಯಾರು ಸರ್ವಿಸ್ ಮಾಡ್ತಿರ್ತಾರೋ, ಸೇವೆ ಮಾಡ್ತಿರ್ತಾರೋ ಅವರಿಗೆಲ್ಲ ನಾಟ್ ನೆಗೆಟಿವ್, ನಿಮಗೆ ಕಾಣಿಸ್ತಕ್ಕಂತೆ ಪಾಸಿಟಿವ್. ಆಮೇಲೆ ಇಲ್ಲಿ 7 ರಾಶಿಗಳಿಗೆ ಮೈನಸ್ ಇದೆ. ಈ ಪಂಚಕೂಟಮಿ 7 ರಾಶಿಗಳಿಗೆ ಮೈನಸ್ ಇದೆ. ಇನ್ನು ಉಳಿದ 5 ರಾಶಿಗಳಿಗೆ ಬಹಳ ಅದ್ಭುತವಾದ ಯೋಗ ಇದೆ. ಅದರಲ್ಲಿ 1 ರಾಶಿಗೆ ಮತ್ತಷ್ಟು ಯೋಗ ಇದೆ.
ಬಹುಶಃ ಈ ವರ್ಷ ಏನಾದರೂ ಕೂಡ ಅವರು ಬಳಸ್ಕೊಳ್ತೀನಿ ಅಂತಂದರೆ ಆ ಯೋಗಗಳನ್ನು ಅವರ ಕೈ ಕಟ್ಕೊಂಡಿದ್ದರೂ ಕೂಡ ಅವರ ಕೆಲಸಗಳಾಗ ನಡೀತವೆ. ಈ ಪಂಚ ಮಹಾಕೂಟಮೆ ಎಂದು ಅವರು ಮಾಡ್ಕೊಳ್ತಕ್ಕಂತಹದ್ದು ಕೆಲವೊಂದು ಅವರ ಮನೆಯಲ್ಲಿ ಮಾಡ್ಕೊಳ್ತಕ್ಕಂತಹ ರೆಮಿಡಿಗಳು ಕೆಲವಿದ್ದಾವೆ, ಅದನ್ನು ಮಾಡ್ಕೊಳ್ತಕ್ಕಂಥದ್ದು. ಇನ್ನು ನಾನು ಕಂಟಕಗಳು ಅಂತ ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಆ ಪ್ಲಾನೆಟ್ ನಡೀತಕ್ಕಂತಹದ್ದೇ ಹಾಗೆ, ಪ್ರಕೃತಿ ನಮಗೆ ಸಹಕರಿಸೋದೇ ಹಾಗೇನೆ. ಈಗ ತುಂಬ ಗಾಳಿ ಬಂದಾಗ ನಾನು ಯಾವುದೋ ಒಂದು ಮನೆ ಒಂದು ರಸ್ತೆಯಲ್ಲಿ ನಡೀತಾ ಇದ್ದೆ. ಆ ರಸ್ತೆಯಲ್ಲಿ ಆ ವಿಪರೀತವಾದ ಗಾಳಿ ಬಂದಿದ್ದಕ್ಕೆ ಒಂದು 200ರಿಂದ 250 ಮರ ಬಿದ್ದಿತ್ತು. ಹಾಗೆ ಪ್ರಕೃತಿ ವೈಪರೀತ್ಯ ಕಾಣ್ತು ಆ ಪ್ಲಾನೆಟ್ ಪ್ರಕಾರ. ಆ ರೀತಿಯಾಗಿರ್ತಕ್ಕಂಥದ್ದು ಏನೆಲ್ಲ ನಡೆಯುತ್ತೋ ಅಂತಹದ್ರಲ್ಲಿ ಬಹಳ ಮೈನಸ್ ಬಹಳ ಪ್ಲಸ್. ಅದೇ ಯಾವ ಗ್ರಹಗಳಿಗೆ ಮೈನಸ್ ಇದೆ, ಯಾವ ಗ್ರಹಗಳಿಂದ ನಮಗೆ ಮೈನಸ್ ಇದೆ, ಯಾವ ಗ್ರಹಗಳಿಂದ ಪ್ಲಸ್ ಇದೆ ಅಂತಕ್ಕಂಥದ್ದು ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ. ಆಮೇಲೆ ಆ ಸಂದರ್ಭದಲ್ಲಿ ಬಹುಶಃ ಆಮೇಲೆ ಗುರು ಶುಕ್ರರ ಅಸ್ತೋದಯ ಕಾಲಗಳಲ್ಲಿ, ಅದಕ್ಕೆ ಈ ಸಂದರ್ಭಗಳಲ್ಲಿ ಮದುವೆ ಮಾಡೋದಾಗಲಿ ಆಮೇಲೆ ದಂಪತಿಗಳು ಆ ಸಂದರ್ಭಗಳಲ್ಲಿ ಸೇರ್ತಕ್ಕಂಥದ್ದು ಸಾಧ್ಯವೇ ಇಲ್ಲ. ಹಂಗೇನಾದರೂ ನಡೆಯಿತು ಅಂತಂದರೆ ಅವರಿಗೆ ಅಂಗವೈಕಲ್ಯರ್ತಕ್ಕಂತಹ ಮಕ್ಕಳು ಹುಟ್ಟುವಂಥದ್ದು ಇವೆಲ್ಲವೂ ಕೂಡ ಇರುತ್ತೆ. ಇನ್ನು ಈ ತರಹದ್ದು ನಮಗೆ ಬರಬಾರ್ದು ಅಂದರೆ ಮನೆಯಲ್ಲೇ ಮಾಡ್ಕೊಳ್ತಕ್ಕಂಥದ್ದು ಕೆಲವು ರೆಮಿಡಿಗಳಿದ್ದಾವೆ. ಇನ್ನು ಬಹಳ ಪ್ರಮುಖವಾಗಿರ್ತದೆ ಘಟ್ಟ ನಾನು ಹೇಳ್ತಾ ಇದ್ದೀನಿ, 6ನೇ ತಾರೀಕು ರಾತ್ರಿ ಅಂದರೆ 3 ಗಂಟೆಯಿಂದ 6 ಗಂಟೆ ತನಕ ಹೋಮಗಳು ನಡೀತಾ ಇರ್ತವೆ. ಎಲ್ಲಾದರೂ ನಡೀತಕ್ಕಂಥ ಹೋಮಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಯಾರು ಯಾವ ರಾಶಿಯವರು ವೀಕಿರ್ತಾರೋ ಅವರು. ಆಮೇಲೆ ಯಾವ ರಾಶಿಗಳಿಗೆ ಚೆನ್ನಾಗಿದೆಯೋ ಆ ರಾಶಿಗಳು ಕೂಡ ತೃಪ್ತಿ ಸಂತೃಪ್ತಿಯನ್ನು ಪಡೆದುಕೊಳ್ಳಲಿಕ್ಕಾಗಿ ಯಾಗವನ್ನು ಮಾಡಿಕೊಳ್ತಕ್ಕಂತಹದ್ದು. ಅಂಥ ಗ್ರಹಗಳಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಆ ಒಂದು ಮಹಾಲಕ್ಷ್ಮಿಗೆ ಸಂಬಂಧಪಡ್ತಕ್ಕಂತಹದ್ದು ರಾಜಶ್ಯಾಮಲ ಯಾಗವನ್ನು ನಾವು ಮಾಡ್ಕೊಳ್ತೀವಿ ಅಂತಂದರೆ ಇರ್ತಕ್ಕಂತಹ ಪಂಚ ಪಾತಕ ದೋಷಗಳು ಕೂಡ ನಿವಾರಣೆ ಮಾಡಿಕೊಳ್ತಾ ವಿಶಿಷ್ಟವಾಗಿರ್ತ ಫಲವನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ. ನಾನು ಮೊದಲು ಹೇಳ್ತಾ ಇದ್ದೇನೆ, ಎರಡೂ ಇದೆ, ಮೈನಸ್ ಇದೆ ಪ್ಲಸ್ ಇದೆ. ಭೂಕಂಪ, ಪ್ರಳಯ, ಅಗ್ನಿ, ಕ್ಷಾಮರ, ಡಾಮರ ಇವೆಲ್ಲವೂ ಕೂಡ ನಡೆಯೋ ಸಾಧ್ಯತೆ ಕೂಡ ಇರುತ್ತೆ. ನೀವು ಅಲ್ಲಿಂದ ಬೇಕಾದರೆ ಚೆಕ್ ಮಾಡ್ಕೊಳ್ಬೋದು. ಇದರ ಒಂದು ಎಫೆಕ್ಟ್ ಎಷ್ಟು ತಿಂಗಳುಗಳು ಅಥವಾ ಎಷ್ಟು ವಾರಗಳು? ಬಹುಶಃ ನೀವು ಕೇಳೋ ಈ ಪ್ರಶ್ನೆ ಆ ಎಫೆಕ್ಟ್ ಅಂದ ಕೂಡಲೇ ಒಂದು 3 ತಿಂಗಳ ಒಳಗಡೆ ಇವೆಲ್ಲ ನಡೀತಕ್ಕಂಥದ್ದು. ನೀವು ಜಸ್ಟ್ ಅಲ್ಲೇ ಚೆಕ್ ಮಾಡ್ಕೋಬೋದು. 9, 10, 11 ಇವೆಲ್ಲ ಏನಿರ್ತವೆ 6 ಆದ ಕೂಡಲೇ ಆ 7, 8, 9, 10 ಆ ದಿನಗಳಲ್ಲೂ ಕೂಡ ಕಾಣಿಸುತ್ತೆ. ಬಹುಶಃ ಇದ್ರದ್ದು ಎಫೆಕ್ಟ್ ಅಂತ ಏನಿರುತ್ತೋ 3 ತಿಂಗಳ ಪರ್ಯಂತ ಇರ್ತಕ್ಕಂಥದ್ದು, 30 ದಿನಗಳು, 60 ದಿನಗಳು, 90 ದಿನಗಳು ಅಂತಕ್ಕಂಥದ್ದು ಕೂಡ. ಆಮೇಲೆ ಕೆಲವು ರಾಶಿಗಳ ಎಫೆಕ್ಟ್ ಇದೆಯಲ್ಲ, ಕೆಲವರಿಗೆ ಈ ಪ್ಲಸ್ ಇರ್ಬೋದು, ಮೈನಸ್ ಇರ್ಬೋದು 1 ವರ್ಷ, ಇನ್ನು ಕೆಲವರಿಗೆ 12 ವರ್ಷ ಕೂಡ ಇರುತ್ತೆ. ಈಗ ನೀವು ಯಾವುದೋ ನಿಮಗೆ ಸಂಬಂಧಪಟ್ಟದ್ದು ಒಂದು ಯಾರು ಹೇಳ್ತಾರೆ ಸೈಟ್ ಮೇಲೆ ಇನ್ವೆಸ್ಟ್ ಮಾಡಿದರೆ ಆ ಸೈಟ್ ಬಹುಶಃ ನಿಮಗೆ 10 ಟೈಮ್ಸ್ ಡಬಲ್ ಆಗುವಂಥದ್ದು ಇರುತ್ತೆ. 12 ವರ್ಷಕ್ಕೆ ಮಾರ್ತೀನಿ ಅಂತಂದಾಗ 5 ರಾಶಿ ಇರೋರಿಗೆ ಆ ಎಫೆಕ್ಟ್ ಆಗುತ್ತೆ, ಖಂಡಿತ ಆಗುತ್ತೆ, ನಡೆಯುತ್ತೆ. ಇನ್ನು ಉಳಿದ ರಾಶಿಗಳು ಕೂಡ ಮೈನಸ್ ಇರುತ್ತೆ. ಅದು ಯಾವುದೋ ಅಂತ ಕೂಡ ತಿಳಿಸ್ತಾ ಬರ್ತೇನೆ. ಖಂಡಿತ ಗುರುಗಳು. ಎಲ್ಲೋ ಒಂದು ಕಡೆ 12 ವರ್ಷಕ್ಕೆ ಒಮ್ಮೆ ಈ ರೀತಿ ಗ್ರಹಗಳು 5 ಗ್ರಹಗಳು ನೀವು ಹೇಳಿದ ಹಾಗೆ ರವಿ, ಚಂದ್ರ, ಗುರು, ಶುಕ್ರ, ಬುಧ ಒಂದೇ ಮನೇಲಿ ಇದ್ದರೆ ಯಾವ ರೀತಿಯಾಗಿರುವಂಥ ಪರಿಣಾಮಗಳು ಬೀರುತ್ತೆ ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಮುಂದಿನ ಸಂಚಿಕೆಯಲ್ಲಿ ರಾಶಿಗಳ ಬಗ್ಗೆ ಕೂಡ ತಿಳಿಸ್ತೀನಿ ಅಂತ ಹೇಳಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಯಾವ ರೀತಿ ಇರುತ್ತೆ ಈ ಒಂದು 5 ಗ್ರಹಗಳು ಋಷಭ ರಾಶಿಗೆ ಬಂದಾಗ ಅನ್ನೋದ್ರ ಬಗ್ಗೆ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಆದರೆ 7 ರಾಶಿಗಳಿಗೆ ನಿಜವಾಗ್ಲೂ ಟೈಮ್ ಚೆನ್ನಾಗಿಲ್ಲ, ಇನ್ನು 5 ರಾಶಿಗಳಿಗೆ ಉತ್ತಮವಾಗಿರುವಂಥ ಸಮಯ ಅಂತ ಹೇಳಿದ್ದಾರೆ. ಸೊ ಖಂಡಿತ ಮುಂದಿನ ಸಂಚಿಕೆಯಲ್ಲಿ ಆ 7 ರಾಶಿಗಳು ಯಾವುದು, ಇನ್ನು 5 ರಾಶಿಗಳು ಯಾವುದು, ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.